ಮುಂದಿನ ಪ್ರಶ್ನೆ, ಕರ್ನಾಟಕದ ಈ ಕೆಳಕಂಡ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು? ಸೊ ಕರ್ನಾಟಕದಲ್ಲಿ ಕೆಳಗೆ ಕೊಟ್ಟಿರೋ 4 ಆಪ್ಷನ್ಗಳಲ್ಲಿ ಅತ್ಯಂತ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ಜಿಲ್ಲೆ ಉತ್ತರ ಕನ್ನಡ, ಆಪ್ಷನ್ 3. ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಉತ್ತರ ಕನ್ನಡ ಮೊದಲನೇ ಸ್ಥಾನದಲ್ಲಿದ್ದರೆ ಶಿವಮೊಗ್ಗ 2ನೇ ಸ್ಥಾನದಲ್ಲಿದೆ. ನಾವು ಮಾತಾಡ್ತಿರೋದು ಅರಣ್ಯ ಪ್ರದೇಶದ ಆಧಾರದ ಮೇಲೆ, ಜನಸಂಖ್ಯೆ ಆಧಾರದ ಮೇಲಲ್ಲ. ಸೊ ಅರಣ್ಯ ಪ್ರದೇಶಗಳ ಆಧಾರದ ಮೇಲೆ ಉತ್ತರ ಕನ್ನಡ ಮೊದಲನೇ ಸ್ಥಾನದಲ್ಲಿ ಬಂದರೆ ಶಿವಮೊಗ್ಗ 2ನೇ ಸ್ಥಾನ ಮತ್ತು ಚಾಮರಾಜನಗರ 3ನೇ ಸ್ಥಾನದಲ್ಲಿ ಕಂಡುಬರ್ತದೆ. ಅತಿ ಕಡಿಮೆ ಅರಣ್ಯವನ್ನು ಹೊಂದಿರತಕ್ಕಂಥ ಕರ್ನಾಟಕದ ಜಿಲ್ಲೆ ಯಾವುದಪ್ಪ ಅಂದರೆ ವಿಜಯಪುರ. ಅದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಂಡಿರಿ, ಎಕ್ಸಾಮ್ಗೆ ಅನುಕೂಲ ಆಗುತ್ತೆ. ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ಕರ್ನಾಟಕದ ಜಿಲ್ಲೆ ಉತ್ತರ ಕನ್ನಡ, ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ಕರ್ನಾಟಕದ ಜಿಲ್ಲೆ ವಿಜಯಪುರ. ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಮಾತಾಡ್ತಿದ್ದೀವಿ ಅಂದಮೇಲೆ ಅಲ್ಲಿ ಅಣಶಿ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತದೆ. ಅದ್ರ ಬಗ್ಗೆ ನಿಮಗೆ ಗೊತ್ತಿರಲಿ, ಯಾಕಂದರೆ ಪ್ರಮುಖ 5 ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಅದು ಕೂಡ ಒಂದು. ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ರೀಸೆಂಟ್ ಟಾಪ್ 10 ವಿಡಿಯೋದಲ್ಲಿ ನಾನು ನೀಡಿದ್ದೀನಿ, ಹೋಗಿ ಅದನ್ನು ಚೆಕ್ ಮಾಡಿ. ದೇವನಾಂಪ್ರಿಯ ಎಂದು ಅಶೋಕನನ್ನು ವರ್ಣಿಸಿರುವ ಕರ್ನಾಟಕದ ಶಿಲಾಶಾಸನ ಯಾವುದು? ಮಸ್ಕಿ, ಪಾಲಿಗೊಂಡ, ಗವಿಮಠ, ಬಾದಾಮಿ. ಇವು 4ರಲ್ಲಿ ಅಶೋಕ ಚಕ್ರವರ್ತಿಯನ್ನು ದೇವನಾಂಪ್ರಿಯ ಅಂತ ವರ್ಣಿಸಿರತಕ್ಕಂಥ ಕರ್ನಾಟಕದ ಶಿಲಾಶಾಸನ ಯಾವುದು ಅಂತ ಪ್ರಶ್ನೆ. ಸೊ ಭಾಳಷ್ಟು ಸಲ ಎಕ್ಸಾಮ್ಸಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಆಪ್ಷನ್ 1 ಮಸ್ಕಿ. ದೇವನಾಂಪ್ರಿಯ ಎಂದು ಮಸ್ಕಿ ಶಾಸನದಲ್ಲಿ ಅಶೋಕ ಚಕ್ರವರ್ತಿಯನ್ನು ವರ್ಣಿಸಲಾಗಿದೆ. ಮೌರ್ಯ ಸಾಮ್ರಾಜ್ಯದ 3ನೇ ದೊರೆ ಅಶೋಕ ಚಕ್ರವರ್ತಿ, ಅತ್ಯಂತ ಸಮರ್ಥವಾದಂತಹ ರಾಜ. ಪ್ರಸ್ತುತ ಬಿಹಾರದಲ್ಲಿರುವ ಬಿಹಾರ ರಾಜ್ಯದಲ್ಲಿರ್ತಕ್ಕಂಥ ಪಾಟಲಿಪುತ್ರ ಏನಾಗಿತ್ತು, ಅದು ಅಶೋಕ ಚಕ್ರವರ್ತಿಯ ಆಗಿನ ರಾಜಧಾನಿಯಾಗಿತ್ತು. ಇದು ಕೂಡ ನಿಮಗೆ ಗೊತ್ತಿರಲಿ. ಈಗಿನ ಬಿಹಾರ ರಾಜ್ಯದಲ್ಲಿರ್ತಕ್ಕಂತಹ ಪಾಟಲಿಪುತ್ರ ಈ ಒಂದು ಸ್ಥಳ ಏನಿದೆ, ಇದು ಅಶೋಕ ಚಕ್ರವರ್ತಿಯ ರಾಜಧಾನಿಯಾಗಿತ್ತು ಆ ಸಂದರ್ಭದಲ್ಲಿ. ಅಂಬಿಕಾತನಯ ದತ್ತ ಇದು ಯಾರ ಕಾವ್ಯನಾಮ? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಯಶವಂತ ಚಿತ್ತಾಲ, ಚಂದ್ರಶೇಖರ್ ಕಂಬಾರ್, ದಾರಾ ಬೇಂದ್ರೆ. ಸೊ ಇಷ್ಟು ಆಯ್ಕೆಗಳಿದೆ. ಅಂಬಿಕಾತನಯ ದತ್ತ ನಿಮಗೆಲ್ಲ ಗೊತ್ತಿರುತ್ತೆ. ಇವಾಗ ಆಪ್ಷನ್ 4 ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರನ್ನು ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ನಾವೆಲ್ಲ ಗುರುತಿಸ್ತೀವಿ. ಸೊ ಜ್ಞಾನಪೀಠ ಪುರಸ್ಕೃತರಲ್ಲಿ ಇವರು ಕೂಡ ಒಬ್ಬರು. ಕರ್ನಾಟಕದ ಕುಲತಿಲಕ ಮತ್ತು ವರಕವಿ ಅಂತಲೂ ಕೂಡ ಇವ್ರನ್ನ ಕರೀತಾರೆ. ವರಕವಿ, ಕರ್ನಾಟಕದ ಕುಲತಿಲಕ ಅಂತ ಕೂಡ ಇವ್ರನ್ನ ಕರೀತಾರೆ. ಜ್ಞಾನಪೀಠ ಪುರಸ್ಕಾರಗಳ ಬಗ್ಗೆ ನನ್ನ ಟಾಪ್ 10 ವಿಡಿಯೋಗಳ ಮೊದಲನೇ ಎಪಿಸೋಡನ್ನು ನೀವು ನೋಡಿ. ಅದರಲ್ಲಿ ನಮಗೆ ಬಂದಿರತಕ್ಕಂಥ 8 ಜ್ಞಾನಪೀಠ ಪುರಸ್ಕಾರಗಳನ್ನು ಚಿತ್ರ ಸಹಿತವಾಗಿ ನಾನು ವಿವರಿಸಿದ್ದೇನೆ. ಕನ್ನಡ ಶಬ್ದಕೋಶವನ್ನು ರಚಿಸಿದಂಥ ವಿದೇಶಿ ವಿದ್ವಾಂಸ ಯಾರು? ಕೀಟೆಲ್, ಮ್ಯಾಕ್ಸ್ ಮುಲ್ಲರ್, ಮೆಕಾಲೆ, ರೈಸ್. ಸೊ 4 ಆಪ್ಷನ್ಗಳಿದೆ. ಕನ್ನಡ ಶಬ್ದಕೋಶವನ್ನು ರಚನೆ ಮಾಡಿದಂತಹ ವಿದ್ವಾಂಸ ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 1 ಕೀಟೆಲ್. ತುಂಬ ಜನಕ್ಕೆ ಇದು ಗೊತ್ತಿರ್ತದೆ. ಇನ್ನು ಆಪ್ಷನ್ 4 ಇದೆಯಲ್ಲ, ರೈಸ್ ಅಂತ ಅವರ ಫುಲ್ ನೇಮ್ ಇದೆಯಲ್ಲ, ಅದು ಬೆಂಜಮಿನ್ ಲೇವಿಸ್ ರೈಸ್ ಅಂತ, BL ರೈಸ್ ಅಂತ ಅವ್ರನ್ನ ಕರೀತಾರೆ. ಇವರೇನು ಮಾಡಿದ್ದಾರೆ ಅಂದರೆ ಎಲಿಗ್ರಾಫಿಯಾ ಕರ್ನಾಟಕ ಅನ್ನೋ ಒಂದು ಇದನ್ನು ಬರೆದಿದ್ದಾರೆ. ಸೊ ಅದು ಕೂಡ ಇಂಪಾರ್ಟೆಂಟು. ಎಲಿಗ್ರಾಫಿಯಾ ಕರ್ನಾಟಕ ಅನ್ನೋ ಒಂದು ಗ್ರಂಥವನ್ನು ಇವರು ಕೂಡ ಬರೆದಿದ್ದಾರೆ. 12 ಸಂಪುಟಗಳನ್ನು ಇದು ಹೊಂದಿರ್ತದೆ. ಸೊ ರೈಸ್ ಅನ್ನೋ ಒಂದು ಹೆಸರನ್ನು ನೀವು ನೆನಪಿಟ್ಕೊಳ್ಳಿ. ಬೆಂಜಮಿನ್ ಲೇವಿಸ್ ರೈಸ್ ಇವರ ಫುಲ್ ನೇಮ್. ಈ ಕೆಳಗಿನ ಯಾವ ಕೃತಿಯನ್ನು ಶಿವರಾಮ್ ಕಾರಂತವರು ಬರೆದಿಲ್ಲ? ಮೂಕಜ್ಜಿಯ ಕನಸುಗಳು, ಅಳಿದ ಮೇಲೆ, ಮರಳಿ ಮಣ್ಣಿಗೆ, ತರಬನ ಕತೆ. ಸೊ ಇಷ್ಟು ಆಪ್ಷನ್ಗಳಿವೆ. ಶಿವರಾಮ್ ಕಾರಂತ್ ಅವರು ನಮ್ಮ ಜ್ಞಾನಪೀಠ ಪುರಸ್ಕೃತರಲ್ಲಿ ಒಬ್ಬರು. ಅಂದರೆ ಕನ್ನಡಕ್ಕೆ ಜ್ಞಾನಪೀಠವನ್ನು ತಂದುಕೊಟ್ಟಂಥ 8 ಗಣ್ಯರಲ್ಲಿ ಇವರು ಕೂಡ ಒಬ್ಬರು. ಅವರು ಬರೆದಿರತಕ್ಕಂಥ ಕೃತಿ ಇವು 4ರಲ್ಲಿ ಒಂದು ಬೇರೆಯವರಾಗಿರ್ತದೆ. ಅವರು ಬರೆದಂಥ 3 ಕೃತಿಗಳನ್ನು ನೀವು ಇಲ್ಲಿ ಗುರುತಿಸಬೇಕು. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 4 ತರಬನ ಕತೆ. ಯಾಕೆಂದರೆ ತರಬನ ಕಥೆಯನ್ನು ಬರೆದಂಥವರು ಪೂರ್ಣಚಂದ್ರ ತೇಜಸ್ವಿ. ಮೂಕಜ್ಜಿಯ ಕನಸುಗಳು, ಅಳಿದ ಮೇಲೆ, ಮರಳಿ ಮಣ್ಣಿಗೆ ಇವೆಲ್ಲ ಶಿವರಾಮ್ ಕಾರಂತ್ ಅವರ ಕೃತಿಗಳು. ಶಿವರಾಮ್ ಕಾರಂತ್ ಅವ್ರನ್ನ ನಡೆದಾಡುವ ವಿಶ್ವಕೋಶ ಅಂತ ಕರೀತಾರೆ. ತುಂಬ ಸಲ PC ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ನಡೆದಾಡುವ ವಿಶ್ವಕೋಶ ಎಂದು ಯಾರನ್ನು ಕರೆಯಲಾಗುತ್ತದೆ? ಇನ್ನು ಮೂಕಜ್ಜಿಯ ಕನಸುಗಳು ಕೃತಿಗೆ ಶಿವರಾಮ್ ಕಾರಂತ್ ಅವರಿಗೆ ನಮಗೆ ಜ್ಞಾನಪೀಠ ಪುರಸ್ಕಾರ ಕೂಡ ಸಿಕ್ಕಿದೆ. ಅಂದರೆ ಕನ್ನಡ ಭಾಷೆಗೆ 3ನೇ ಜ್ಞಾನಪೀಠವನ್ನು ತಂದುಕೊಟ್ಟಂಥ ಹಿರಿಮೆ ಶಿವರಾಮ್ ಕಾರಂತ್ ಅವ್ರಿಗೆ ತಲುಪುತ್ತೆ. ಆ ಒಂದು ಕೃತಿ ಬಂದುಬಿಟ್ಟು ಮೂಕಜ್ಜಿಯ ಕನಸುಗಳು. ಇದನ್ನು ಕೂಡ ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇನ್ನು ತರಬನ ಕತೆ ಅಂತಿದೆಯಲ್ಲ, ಇದು ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಂಥ ಒಂದು ಕೃತಿ. ಇವು 3 ವಿಷಯಗಳು ನಿಮಗೆ ಗೊತ್ತಿರಲಿ. ಭಾರತ ಮತ್ತು ಶ್ರೀಲಂಕಾ ದೇಶವನ್ನು ಬೇರ್ಪಡಿಸ್ತಕ್ಕಂಥ ಜಲಸಂಧಿ ಯಾವುದು? ಸೂಯೆಜ್
ಇಂದಿರಾ, ಪಾಕ್, ಅಟ್ಲಾಂಟಿಕಾ ಇವು ನಾಲ್ಕರಲ್ಲಿ ಯಾವ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುತ್ತೆ? ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಪಾಕ್ ಜಲಸಂಧಿ. ಭಾರತ ಮತ್ತು ಶ್ರೀಲಂಕಾ ದೇಶವನ್ನು ಬೇರ್ಪಡಿಸ್ತಕ್ಕಂಥ ಜಲಸಂಧಿ ಯಾವುದಪ್ಪ ಅಂದರೆ ಪಾಕ್ ಜಲಸಂಧಿ. ಅದೇ ರೀತಿ ಭಾರತ ಮತ್ತು ಚೀನಾವನ್ನು ಬೇರ್ಪಡಿಸ್ತಕ್ಕಂಥ ಜಲಸಂಧಿ ಯಾವುದಪ್ಪ ಅಂದರೆ ಮ್ಯಾಕ್ ಮೋಹನ್ ಜಲಸಂಧಿ. ಇದ್ರ ಬಗ್ಗೆ ತುಂಬ ಸಲ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಇನ್ನು ಸುಯೇಜ್ ಕಾಲುವೆ ಆಪ್ಷನ್ ಒಂದಿದೆಯಲ್ಲ, ಈ ಸುಯೇಜ್ ಕಾಲುವೆ ಅನ್ನೋದು ಈಜಿಪ್ಟ್ನಲ್ಲಿ ಕಂಡುಬರ್ತದೆ. ಈ ಸುಯೇಜ್ ಕಾಲುವೆ ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನು ಸಂಪರ್ಕಿಸುತ್ತೆ. ಇದ್ರ ಬಗ್ಗೆಯೂ ಕೂಡ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಸುಯೇಜ್ ಸಮುದ್ರ, ಮೆಡಿಟೇರಿಯನ್ ಸಮುದ್ರ ಮತ್ತು ಈ ಸುಯೇಜ್ ಅನ್ನೋದೊಂದು ಕಾಲುವೆ, ಈ ಕಾಲುವೆ ಏನು ಮಾಡುತ್ತೆ ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನು ಸಂಪರ್ಕಿಸುತ್ತೆ. ಈ ಪ್ರಶ್ನೆಯನ್ನು ಎಕ್ಸಾಮಲ್ಲಿ ಕೇಳಲಾಗಿದೆ. ಇನ್ನು ಇದು ಸುಯೇಜ್ ಕಾಲುವೆ ಏನಿದೆ ಇದು ಈಜಿಪ್ಟಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ಇಂದಿರಾ ಕಾಲುವೆ, ಇಂದಿರಾ ಪಾಯಿಂಟ್ ಅಂತ ನಾವು ಕರಿತೀವಿ, ದಕ್ಷಿಣ ಭಾರತದ ಅತ್ಯಂತ ತುತ್ತ ತುದಿ ಇದು. ಇದ್ರ ಬಗ್ಗೆ ಕೂಡ ಪ್ರಶ್ನೆನ ಕೇಳಲಾಗಿದೆ. ದಕ್ಷಿಣ ಭಾರತದ ಅತ್ಯಂತ ತುತ್ತ ತುದಿ ಯಾವುದು ಅಂತ ಪ್ರಶ್ನೆನ ಕೇಳಲಾಗಿದೆ. ಇನ್ನು ಭಾರತ ಶ್ರೀಲಂಕಾ, ಭಾರತ ಪಾಕಿಸ್ತಾನ, ಭಾರತ ಚೀನಾದ ಗಡಿ ರೇಖೆಗಳ ಬಗ್ಗೆ ನಿಮಗೆ ಆವಾಗವಾಗ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇರುತ್ತೆ. ಹಾಲಿನ ಸಾಂದ್ರತೆಯನ್ನು ಅಳೆಯುವ ಮಾಪಕ, ಸೊ ಇದು ನಿಮಗೆ ಗೊತ್ತಿರುತ್ತೆ, ಸಾಮಾನ್ಯವಾಗಿ ಕೇಳಿರ್ತೀರ. ಮ್ಯಾನೋಮೀಟರ್, ಲ್ಯಾಕ್ಟೋಮೀಟರ್, ಹೈಡ್ರೋಮೀಟರ್, ಆಲ್ಟಿಮೀಟರ್. ಹಾಲಿನ ಸಾಂದ್ರತೆಯನ್ನು ಅಳಿತಕ್ಕಂಥ ಮಾಪನ ಆಪ್ಷನ್ 2 ಲ್ಯಾಕ್ಟೋಮೀಟರ್. ಇನ್ನು ಆಲ್ಟಿಮೀಟರ್ನಿಂದ ಎತ್ತರವನ್ನು ಅಳಿತೀವಿ. ಆಲ್ಟಿಮೀಟರ್ ಆಪ್ಷನ್ 4 ಇದೆಯಲ್ಲ, ಇದರಿಂದ ಎತ್ತರವನ್ನು ಅಳೆಯಲಾಗ್ತದೆ. ಇನ್ನು ಮ್ಯಾನೋಮೀಟರ್ ಮೂಲಕ ಒತ್ತಡ ಮತ್ತು ನಿರ್ವಾತವನ್ನು ಅಳೆಯಲಾಗ್ತದೆ. ಇನ್ನು ಹೈಡ್ರೋಮೀಟರ್ ಮೂಲಕ ದ್ರವಗಳ ಸಾಂಕ್ಷೇಪ ಸಾಂದ್ರತೆಯನ್ನು ಅಳೆಯಲಾಗ್ತದೆ. ಅಲಿಖಿತ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಯಾವುದು? ಇಂಗ್ಲೆಂಡ್, ಅಮೆರಿಕಾ, ಜರ್ಮನಿ, ಜಪಾನ್ ಇವು ನಾಲ್ಕರಲ್ಲಿ ಅಲಿಖಿತ ಸಂವಿಧಾನಕ್ಕೆ ಉತ್ತಮವಾದಂಥ ಉದಾಹರಣೆ ಆಪ್ಷನ್ 1 ಇಂಗ್ಲೆಂಡ್. ಅಮೆರಿಕಾ, ಜಪಾನ್, ಜರ್ಮನಿ, ಭಾರತ ಸಂವಿಧಾನಗಳು ಲಿಖಿತ ಸಂವಿಧಾನಗಳಾಗಿವೆ. ಇಂಗ್ಲೆಂಡು ಅಲಿಖಿತ ಸಂವಿಧಾನವನ್ನು ಹೊಂದಿರ್ತದೆ. ಮುಖ್ಯ ಚುನಾವಣಾ ಅಧಿಕಾರಿಯನ್ನು ಯಾರು ನೇಮಕ ಮಾಡುತ್ತಾರೆ? ಭಾರತದ ಮುಖ್ಯ ನ್ಯಾಯಮೂರ್ತಿಗಳು, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ರಾಜ್ಯಪಾಲರು. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2 ರಾಷ್ಟ್ರಪತಿಗಳು ಮುಖ್ಯ ಚುನಾವಣಾ ಅಧಿಕಾರಿಯನ್ನು ನೇಮಕ ಮಾಡ್ತಾರೆ. ಸಂವಿಧಾನದಲ್ಲಿರತಕ್ಕಂಥ 324ನೇ ವಿಧಿಯ ಅನ್ವಯ ಭಾರತದ ರಾಷ್ಟ್ರಪತಿಗಳು ಮುಖ್ಯ ಚುನಾವಣಾ ಅಧಿಕಾರಿಯನ್ನು ನೇಮಕ ಮಾಡತಕ್ಕಂಥ ಹಕ್ಕನ್ನು ಹೊಂದಿರ್ತಾರೆ. ರಾಷ್ಟ್ರಪತಿಗಳು ಪ್ರಮಾಣ ವಚನವನ್ನು ಕೂಡ ಇವರಿಗೆ ಬೋಧಿಸ್ತಾರೆ. ಮುಖ್ಯ ಚುನಾವಣಾ ಆಯುಕ್ತರು ರಾಜೀನಾಮೆಯನ್ನು ಕೊಡಬೇಕು ಅಂದರೂ ಕೂಡ ರಾಷ್ಟ್ರಪತಿಗಳಿಗೆ ವಾಪಸ್ಸು ಕೊಡಬೇಕಾಗತ್ತೆ. ರಿವರ್ಸ್ ಪ್ರಶ್ನೆಯನ್ನು ಕೂಡ ನಿಮಗೆ ಕೇಳ್ಬೋದು. ಮುಖ್ಯ ಚುನಾವಣಾ ಅಧಿಕಾರಿಯು ತಮ್ಮ ರಾಜೀನಾಮೆ ಪತ್ರವನ್ನು ಕೆಳಗಿನ ಯಾರಿಗೆ ನೀಡಬಹುದು ಅನ್ನೋ ಪ್ರಶ್ನೆಯನ್ನು ಕೂಡ ಅವರು ಕೇಳಬಹುದು. ಓಕೆ, ಮುಖ್ಯ ಚುನಾವಣಾ ಅಧಿಕಾರಿ ಏನಿರ್ತಾರೆ ಅವರ ಅಧಿಕಾರಾವಧಿ 6 ವರ್ಷಗಳಿರ್ತವೆ ಮತ್ತು 65 ವರ್ಷ ಮ್ಯಾಕ್ಸಿಮಮ್, ಅಲ್ಲಿವರೆಗೂ ಅವರು ಅಧಿಕಾರದಲ್ಲಿ ಇರಬಹುದು.